ಓ ಅಯ್ಯಯ್ಯೋ ಅಯ್ಯೋ ಹೆಲೋ ಕ್ರಿಕೆಟರ್ಸ್, ಲಾಸ್ಟ್ ಟೈಮ್ ನಿಮಗೆ ನಾನೊಂದು ಪ್ಲಾಸ್ಟಿಕ್ ಬಾಲ್ ತೊಗೊಂಡು ಬಂದಿದ್ದೆ ಅಂತ ಹೇಳಿ ವಿಡಿಯೋ ಹಾಕಿದ್ದೆ, ಅನ್ಬಾಕ್ಸಿಂಗ್ ವಿಡಿಯೋ. ಅದೇ ಒಂದು ಈಗ ಪ್ಲಾಸ್ಟಿಕ್ ಬಾಲ್ 80 ಗ್ರಾಮ್ಸು. ಈ ಪ್ಲಾಸ್ಟಿಕ್ ಬಾಲಲ್ಲಿ ಇವತ್ತು ನೆಟ್ಸಲ್ಲಿ ಬಂದಿದ್ದೀವಿ ಪ್ರಾಕ್ಟೀಸ್ ಮಾಡೋಣ ಅಂತ. ಇದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಒಂದು ಹೊಸ ಹೊಸ ರೀತಿಯೆಲ್ಲ ನಾನು ನಿಮಗೆ ತಂದು ತೋರಿಸ್ತಾ ಇದ್ದೀನಿ. ಪ್ಲಾಸ್ಟಿಕ್ ಬಾಲು ಅನ್ಬಾಕ್ಸಿಂಗ್ ಎಲ್ಲ ತಂದು ತೋರಿಸ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇವತ್ತು ನೋಡಿ ಹೆಲ್ಮೆಟಿಗೆ ಕೂಡ ಕ್ಯಾಮ್ರಾ ಹಾಕಿದ್ದೀನಿ. ಸೊ ಇದು ಸ್ಪೀಡ್ ಎಷ್ಟು ಬರುತ್ತೆ ಅಂತೇಳಿ. ನಾವು ಆ್ಯಕ್ಚುಲಿ ಸಿಮೆಂಟ್ ಬಾಲ್ ಆಡಬೇಕಿತ್ತು, ಬಟ್ ಇಲ್ಲಿ ಆಸ್ಟ್ರೋಟಫ್ ಮ್ಯಾಟಿಂಗ್ ಇದೆ. ಅದೇ ಮ್ಯಾಟಲ್ಲಿ ನಾವು ಇವತ್ತು ಪ್ಲಾಸ್ಟಿಕ್ ಬಾಲ್ ಆಡ್ತೀವಿ. ಸೊ ಈ ಪ್ಲಾಸ್ಟಿಕ್ ಬಾಲಲ್ಲಿ ಆಡಿಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾರೆ. ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ಗೀವ್ ಅವೇನ್ ತೊಗೊಂಡು ಬರ್ತೀನಿ. ಯಾವ ಸಿಗುತ್ತೆ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಕ್ರಿಕೆಟಿಂಗ್ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಚಾನಲ್ನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಲಿಕ್ಕೆ ಹೇಳಿ. ಹಾಗೆ ನಮ್ಮ ಜೊತೆ ಇವತ್ತು ವಿಶ್ವ ಕೂಡ ಇದ್ದಾರೆ. ಬ್ಯಾಕಲ್ಲಿ ಮೊಬೈಲ್ ಇಟ್ಟಿದ್ದೇನೆ, ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕಿದ್ದೇನೆ. ವಿಶ್ವ ನನಗೆ ಬಾಲ್ ಹಾಕ್ತಾನೆ ಪ್ಲಾಸ್ಟಿಕ್ ಬಾಲಲ್ಲಿ. ಇದೆಲ್ಲದನ್ನೂ ವಿಡಿಯೋ ಮಾಡಿ ತೋರಿಸ್ತೇನೆ. ನೋಡ್ತಾರೆ ಹೇಗೆ ಬರ್ತೇನೋ ಗೊತ್ತಿಲ್ಲ. ಪ್ಲಾಸ್ಟಿಕ್ ಬಾಲಲ್ಲಿ ಏಟ್ ಅಂತೂ ಸರಿಯಾಗಿ ಬೀಳ್ತಾ ಉಂಟು. ಅದು ಹೊಡ್ತಾ ಇದ್ದು ನನ್ನ ಬಾಡಿಗೆ ಬಿದ್ದರೆ ಅದನ್ನು ಕೂಡ ತೋರಿಸ್ತೇನೆ ವಿಡಿಯೋ ಮಾಡಿ. ಸೊ ಬನ್ನಿ. ವೇಟ್ ಕೂಡ ಇದೆ ಬಾಲಿಂದ. ಈಗ ಬಾಲ್ ಈಗ fine, watch the ball. Oh, swing. ಈ ಬಾಲ್ ನೋಡಿದ್ವಲ್ಲ, ಆಚೆ ಕಡೆ ಹೋಗೋದು ಮತ್ತೆ ಒಳಗೆ ಬಂತು. ಇದೇ ಪ್ಲಾಸ್ಟಿಕ್ ಬಾಲಲ್ಲಿ ಒಂದು ಬೆನಿಫಿಟ್. ಬಾಲ್ ಸಖತ್ತಾಗಿ ಸ್ಪೀಡ್ ಬರ್ತಾ ಉಂಟು. ಬ್ಯಾಕ್ ಸೈಡ್ ಆ್ಯಂಗಲ್ ಇಂದ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಸ್ವಿಂಗ್ ಕೂಡ ಕಾಣಿಸ್ಲಿ ಅಂತ ಬ್ಯಾಕ್ ಸೈಡ್ ಆ್ಯಂಗಲ್ ಇಂದ ತೋರಿಸ್ತಾ ಇದ್ದೀನಿ. ಓ ಇಲ್ಲೇ ಪ್ಲಾಸ್ಟಿಕ್ ಬಾಲಲ್ಲಿ ಎಸೆದ್ರೆ ಇನ್ನೂ ಸ್ಪೀಡಾಗಿ ಬರುತ್ತೆ, ಇನ್ನೂ ಜೋರಾಗಿ ಬರುತ್ತೆ. ಬಟ್ ನಮ್ಮಿಬ್ಬರದು ಆರ್ಮ್ಸ್ ಅದಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಕ್ರಿಕೆಟರ್ಸ್ಗೆ ಶೋಲ್ಡರ್ ಪೇನ್ ಯಾಕೆ ಬರುತ್ತೆ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಯ್ಯಯ್ಯೋ, ಆಸ್ಟ್ರೋಟಫಲ್ಲಿ ಏನು ಗೊತ್ತಾಗಲ್ಲ. ಸಿಮೆಂಟ್ ಪಿಚ್ಚಲ್ಲಿ ಮಾತ್ರ ಫುಲ್ ರೈಸು, ಫುಲ್ ಸ್ವಿಂಗು ಮತ್ತು ಫುಲ್ ಸ್ಪೀಡು. ಒಂದು ಹೊಡೆತ ಬೇರೆ ಬಿತ್ತು ಇಲ್ಲಿ. ಓ ಓಯ್ಯೋ, It's perfect.
ಇನ್ ಸ್ವಿಂಗು. ಓ ನೋಡಿದಲ್ಲ ಪ್ಲಾಸ್ಟಿಕ್ ಬಾಲಲ್ಲಿ ಪ್ರಾಕ್ಟೀಸ್ ಹೆಂಗಾಗುತ್ತೆ ಅಂತ. ಆಸ್ಟ್ರೋ ಟರ್ಫಲ್ಲಿ ಸ್ವಲ್ಪ ಸ್ಲೋ, ಬಟ್ ಅದೇ ಸಿಮೆಂಟ್ ಪಿಚ್ಚಲ್ಲಿ ಆದರೆ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡ್. ಏನಿಲ್ಲ ಅದು 130 ಬರುತ್ತೆ ಬಾಲು, 125 130 ಬರುತ್ತೆ. ಇನ್ ಸ್ವಿಂಗು ಔಟ್ ಸ್ವಿಂಗು ನ್ಯಾಚುರಲ್ ಆಗಿ ಹೇಗೆ ಬೇಕೋ ಹಾಗೆ ಬರುತ್ತೆ ಬಾಲು. ಬೌನ್ಸ್ ಕೂಡ ಹಾಗೆ ಇದೆ. ಕೈ ಕಾಣಿಸ್ತಾ ಇದೆಯಾ? ಒಂದು ಹೊಡೆತ ಬಿತ್ತು, ರೆಡ್ ಆಯಿತು. ಆಮೇಲೆ ಒಂದು ಥೈ ಪ್ಯಾಡ್ ಬಾಲ್ ಬಿತ್ತು. ಥೈ ಪ್ಯಾಡ್ ಬಾಲ್ ಬಿದ್ದಿದ್ದು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿತ್ತು. ಲೆದರ್ ಬಾಲಲ್ಲಿ ಹೇಗೆ ಬೀಳುತ್ತಲ್ಲ ಹಾಗೇನೆ. ಬಟ್ ಇನ್ಸೈಡಲ್ಲಿ ಏನು ಇಂಜುರಿ ಏನಾಗಲ್ಲ. ಬಟ್ ಆ ಒಂದು ಪ್ರೆಷರ್ ಗೊತ್ತಾಗತ್ತಲ್ಲ, ಬಿದ್ದ ತಕ್ಷಣ ಒಂದು ಎಲ್ಲ ಕಡೆ ಪ್ರೆಷರ್ ಗೊತ್ತಾಗತ್ತಲ್ಲ, ಅಷ್ಟೇ ಎಫೆಕ್ಟ್ ಆಗಿತ್ತು. ಲೆದರ್ ಬಾಲ್ ಬಿದ್ದಂಗೆ ಇತ್ತು. ಇದೊಂದು ಸ್ವಲ್ಪ ವೇಟ್ ಇದೆ, ಇನ್ನೂ ಜಾಸ್ತಿ ಎಫೆಕ್ಟ್ ಆಗಿರೋದು. ಕೈಗೂ ಸರಿಯಾಗಿ ಹೊಡೆತ ಬಿತ್ತು. ಇದೇ ಥರ ಪ್ಲಾಸ್ಟಿಕ್ ಬಾಲಲ್ಲಿ ಪ್ರಾಕ್ಟೀಸ್ ಮಾಡಿ ಫೇಸು ಮತ್ತು ನಿಮಗೆ ಸ್ವಿಂಗು, ಇನ್ ಸ್ವಿಂಗು ಔಟ್ ಸ್ವಿಂಗು ಬೌನ್ಸು ಇದೆಲ್ಲ ಲೆದರ್ ಬಾಲಲ್ಲಿ ನೆಟ್ಸಲ್ಲಿ ಸಿಗೋದು ತುಂಬಾ ಕಷ್ಟ. ಬಟ್ ಮ್ಯಾಚಲ್ಲಿ ಹೋದಾಗ ನ್ಯಾಚುರಲ್ ಆಗಿ ಇವೆಲ್ಲ ಆಗೇ ಆಗುತ್ತೆ. ಸೊ ಈ ಒಂದು ಬಾಲ್ನ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ಒಂದು ಬಾಲ್ನ ಪರ್ಚೇಸ್ ಮಾಡಿ ನೀವು ನೆಟ್ಸಲ್ಲಿ ಆಡಿ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು? ಪ್ಲಾಸ್ಟಿಕ್ ಬಾಲಲ್ಲಿ ಎಫೆಕ್ಟಿವ್ ಇದೆಯಾ, ಏನಾದರೂ ಒಂದು ಮಿಸ್ಟೇಕ್ ಇದೆಯಾ, ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತು ಅಂತ ಹೇಳಿದರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಪ್ಲಾಸ್ಟಿಕ್ ಬಾಲಲ್ಲಿ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಬೇರೆ ಒಂದು ವೀಕ್ಷಕರಿಗೂ ನನ್ನ ಚಾನಲ್ ನೋಡೋರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ಲಾಸ್ಟಿಕ್ ಬಾಲ್ ಯೂಸ್ ಆಗುತ್ತೋ ಇಲ್ಲೋ ಪ್ರಾಕ್ಟೀಸಿಗೆ ಅಂತ. ಸೊ ಅಂಟಿಲ್ ದೆನ್ ಟಾಟಾ ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಒಂದು ಇಕ್ವಿಪ್ಮೆಂಟು ಅಥವಾ ಹೊಸ ಒಂದು ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೇನೆ. ಟಾಟಾ ಬೈ ಬಾಯ್.